ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡೇವ್ ಮೆಲ್ಸನ್ ಅವರ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ನಮ್ಮ ಡೇವ್ ಮೆಲ್ಸನ್ ಅವರು ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಎಲ್ಲ ಒರಿಜಿನಲ್ ರಸಲ್ ಮೇನಿಯಾ 42 ಪ್ಲಾನ್ಸ್ ಗಳನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಈಗ ಹೊಸ ಅಪ್ಡೇಟ್ ನಿಜವಾಗ್ಲೂ ಕೂಡ ಹೊರಗಡೆ ಬರ್ತಾ ಇದೆ. ಒರಿಜಿನಲ್ ಆಗಿ ಮೊದಲು ಡಬ್ಲ್ಯೂ ಅವರು ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ರಂತೆ. ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಸಿಎಂ ಪಂಕ್ ಅವರ ವಿರುದ್ಧ ರಸಲ್ ಮೇನಿಯಾ 42 ಅಲ್ಲಿ ಡಿಫೆಂಡ್ ಮಾಡಬೇಕಾಗಿತ್ತಂತೆ. ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಎಲಿಮಿನೇಷನ್ ಚೇಂಬರ್ ನ ಗೆದ್ದು ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ಮಾಡಬೇಕಾಗಿತ್ತಂತೆ. ಎಲ್ಲಾ ಸಿನಾರಿಯೋಸ್ ಗಳು ಕೂಡ ಕನೆಕ್ಟ್ ಆಗ್ತಾ ಇತ್ತು. ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಚಿಕಾಗೋ ಇಂದ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಚಿಕಾಗೋದಲ್ಲಿ ನಮ್ಮ ಸಿಎಂ ಪಂಕ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ಕೋಡಿ ರೋಡ್ಸ್ ಅವ್ರನ್ನ ಚಾಲೆಂಜ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಅಂಡ್ ಡಬ್ಲ್ಯೂ ಅವರು ಟೀಸ್ ಗಳನ್ನು ಕೂಡ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೇಕು. ಬಟ್ ಇಲ್ಲಿ ಒಂದು ಇಂಜುರಿ ಕಾರಣದಿಂದ ಎಲ್ಲಾ ಪ್ಲಾನ್ಸ್ ಗಳು ಕೂಡ ಹಾಳಾಯ್ತು ಅಂತಾನೆ ಹೇಳ್ಬೇಕು. ನಾನಿಲ್ಲಿ ಯಾವ ಇಂಜುರಿ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ನಾನಿಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಆದಂತಹ ಇಂಜುರಿ ಬಗ್ಗೆ ಮಾತಾಡ್ತಿದ್ದೀನಿ. ನಮ್ಮ ಸೆತ್ ರಾಲೆನ್ಸ್ ಅವರಿಗೆ ಏನಾದ್ರೂ ಇಂಜುರಿ ಆಗಿರ್ಲಿಲ್ಲ ಅಂತಿದ್ರೆ ನಮಗೆ 100% ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾ 42 ಅಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗೋದು. ಅಂಡ್ ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ವಿನ್ ಆಗಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರನ್ನ ಫೇಸ್ ಮಾಡೋದಕ್ಕೆ ಹೋಗೋರು ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಈ ಎರಡು ಮ್ಯಾಚ್ ನ ಡಬ್ಲ್ಯೂ ಅವರು ಲಿಟರಲಿ ಲಾಕ್ ಮಾಡಿ ಇಟ್ಕೊಂಡಿದ್ರು. ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆದ್ದು ಸೆತ್ ರಾಲೆನ್ಸ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಆ ಕಡೆ ನಮ್ಮ ಸಿಎಂ ಪಂಕ್ ಅವರು ತನ್ನ ಹೋಮ್ ಗ್ರೌಂಡ್ ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಇದೇ ಮೊದಲ ಎರಡು ಮ್ಯಾಚ್ ಆಗಿತ್ತು. ಬಟ್ ನಮ್ಮ ಸೆತ್ ರಾಲೆನ್ಸ್ ಅವರಿಗೆ ಆದಂತಹ ಅನ್ಫಾರ್ಚುನೇಟ್ ಇಂಜುರಿಯಿಂದ ನಮ್ಮ ಸಿಎಂ ಪಂಕ್ ಅವರಿಗೆ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ನ ಮೊದಲೇ ಕೊಡಬೇಕಾಗುತ್ತೆ. ಸೊ ಅವರು ಚಾಂಪಿಯನ್ ಆದ್ಮೇಲೆ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ಕೋಡಿ ರೋಡ್ಸ್ ಅವ್ರನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಅಲ್ವಾ, ಸೊ ಆ ಎಲ್ಲಾ ಪ್ಲಾನ್ಸ್ ಗಳನ್ನ ಕೂಡ ಸ್ಕ್ರಾಪ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವ್ರನ್ನು ಕೂಡ ಕನ್ಸಿಡರ್ ಮಾಡಿದ್ರಂತೆ ರಾಯಲ್ ರಂಬಲ್ ನ ಗೆಲ್ಸೋದಕ್ಕೆ. ಬ್ರಾನ್ ಬ್ರೇಕರ್ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದು ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ ಅಂತ ಪ್ಲಾನ್ಸ್ ಗಳು ಕೂಡ ಆಗಿತ್ತಂತೆ. ಬಟ್ ಡಬ್ಲ್ಯೂ ಅವರು ಈ ಪ್ಲಾನ್ಸ್ ಕೂಡ ಚೇಂಜ್ ಮಾಡಿ ಫೈನಲಿ ರೋಮನ್ ರೈನ್ಸ್ ಅವ್ರನ್ನ ರಾಯಲ್ ರಂಬಲ್ ವಿನ್ ಮಾಡಿಸಿ ಈಗ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ ರಸಲ್ ಮೇನಿಯಾಗೆ. ಸೊ ಒಂದೇ ಒಂದು ಇಂಜುರಿ ಕಾರಣದಿಂದ ಎಷ್ಟೆಲ್ಲಾ ಪ್ಲಾನ್ಸ್ ಗಳು ಕೂಡ ಚೇಂಜ್ ಆಯ್ತು ನಿಮಗೆ ಗೊತ್ತಿರಬಹುದು. ಅಂಡ್ ಪ್ರಾಬಬ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರಿಗೆ ಏನಾದ್ರೂ ಇಂಜುರಿ ಆಗಿರ್ಲಿಲ್ಲ ಅಂತಿದ್ರೆ ವಿಷನ್ ನ ಬ್ರೇಕಪ್ ಕೂಡ ನಮಗೆ ರಸಲ್ ಮೇನಿಯಾ ಆದ್ಮೇಲೆ ನೋಡೋದಕ್ಕೆ ಸಿಗೋದು. ಬಟ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಅವರು ಈಗ ರೋಮನ್ ರೈನ್ಸ್ ಆಗಿ ಸಿಎಂ ಪಂಕ್ ಅವರ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಆ ಕಡೆ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಆಗಿ ಜೇಕಬ್ ಫಾರ್ಟಿ ಅವರ ನಡುವೆ ಫ್ಯೂಡ್ ನ ಮಾಡ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಈ ಕಡೆ ರಸಲ್ ಮೇನಿಯಾ 42 ಗೆ ಡಬ್ಲ್ಯೂ ಅವರು ಸೆತ್ ರಾಲೆನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಒಂದೇ ಒಂದು ಇಂಜುರಿಯಿಂದ ಡಬ್ಲ್ಯೂ ಗೆ ಎಷ್ಟೊಂದು ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಥಿಂಕ್ ಮಾಡಿ. ಅಷ್ಟೇ ಅಲ್ಲ ಗಾಯ್ಸ್, ರಾಯಲ್ ರಂಬಲ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಆಗಿ ಸ್ಯಾಮಿ ಝೈನ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಲ್ಲ, ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಸಿಕ್ಕಾಪಟ್ಟೆ ಪುಷ್ ಮಾಡಿದ್ರಂತೆ ಡಬ್ಲ್ಯೂ ಕಂಪನಿ ಅವ್ರನ್ನ, ನನ್ನನ್ನ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಮಾಡಿಸಿ, ಯಾಕಂದ್ರೆ ಕ್ರೌಡ್ ನನಗೆ ಸಪೋರ್ಟ್ ಮಾಡ್ತಾ ಇದೆ, ನಾನೇನಾದ್ರೂ ಇಲ್ಲಿ ಗೆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಸ್ಯಾಮಿ ಝೈನ್ ಅವರ ಕಡೆಯಿಂದ ತುಂಬಾನೇ ಪುಷ್ ನೋಡೋದಕ್ಕೆ ಸಿಗ್ತಾ ಇತ್ತಂತೆ. ಬಟ್ ಡಬ್ಲ್ಯೂ ಅವರು ಅವರ ಪುಷ್ ನ ಒಪ್ಕೊಳ್ಳಿಲ್ವಂತೆ. ಅಂಡ್ ಫೈನಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸ್ತಾರೆ. ಲಿಟರಲಿ ಸ್ಯಾಮಿ ಝೈನ್ ಅವರು ಏನಾದ್ರೂ ಗೆದ್ದಿದ್ರೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೋತೀರಾ ಯಾವ ರೀತಿ ಇರೋದು ಅಂತ. ಸ್ಯಾಮಿ ಝೈನ್ ಅವರು ಆಫ್ ಕೋರ್ಸ್ ಫ್ಯೂಚರ್ ಅಲ್ಲಿ ಗೆಲ್ಲಿ, ಬಟ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಆಸ್ ಎ ಚಾಂಪಿಯನ್ ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನೇ ಡಬ್ಲ್ಯೂ ಅವರು ಚಾಂಪಿಯನ್ ಆಗಿ ರಸಲ್ ಮೇನಿಯಾಗೂ ಕೂಡ ಕರ್ಕೊಂಡು ಹೋಗ್ಲಿ ಅನ್ನೋದು ನಾನು ಕೇಳ್ಕೊತೀನಿ. ಅಷ್ಟೇ ಅಲ್ಲ, ಈಗ ಸದ್ಯಕ್ಕೆ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ಗೆ ಕೋಡಿ ರೋಡ್ಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನು ಕೂಡ 100% ಕನ್ಫರ್ಮ್ ಮಾಡಿ ಇಟ್ಕೊಂಡಿದ್ದಾರಂತೆ. ಬಟ್ ಒಂದು ಟ್ವಿಸ್ಟ್ ಏನಾದ್ರೂ ನೋಡೋದಕ್ಕೆ ಸಿಕ್ಕರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಕಬ್ ಫಾರ್ಟಿ ಅವರು ಕೂಡ ಆಡ್ ಆಗಿ ಈ ಒಂದು ಮ್ಯಾಚ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ಆಗಬಹುದು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ರಸಲ್ ಮೇನಿಯಾಗೆ ಪ್ಲಾನ್ ನ ಮಾಡಿ ಇಟ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಇನ್ನ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡಿ ಇಟ್ಕೊಂಡಿದ್ದಾರಂತೆ. ನಾನಿಲ್ಲಿ ಸೆತ್ ರಾಲೆನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ಗೆ ಕಂಪ್ಲೀಟ್ ಆಗಿ ಲಾಕ್ ಮಾಡಿ ಇಟ್ಕೊಂಡಿದ್ದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಫೀಮೇಲ್ ರೆಫ್ರಿ ಆದಂತಹ ನಮ್ಮ ಡೆಫಿನಿ ಅವರ ಬಗ್ಗೆ. ಇವರನ್ನ ನೀವು ಆಫ್ ಕೋರ್ಸ್ ಡಬ್ಲ್ಯೂ ಕಂಪನಿಯಲ್ಲಿ ನೋಡಿರ್ತೀರಾ, ಬಹಳಷ್ಟು ದಿನದಿಂದ ಇವರು ರೆಫ್ರಿ ಕೆಲಸನ ಮಾಡ್ತಾ ಇದ್ದಾರೆ. ಬಟ್ ಈಗ ಇವರ ಲೈಫ್ ಅಲ್ಲಿ ಒಂದು ಟ್ರಾಜಿಡಿ ಆಗಿದೆ ಅಂತ ಹೇಳ್ಬೇಕು. ಅದೇನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಇವರ ಮನೆಯಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಯ್ತಂತೆ. ಅಂಡ್ ಅಲ್ಲಿ ಇವರ ಮನೆಯ 4 ಮೆಂಬರ್ಸ್ ಗಳು ಕೂಡ ತೀರ್ಕೊಂಡೋಗಿದ್ದಾರೆ. ಲಿಟರಲಿ ಒಂದೇ ಸತಿ 4 ಜನ ಒಂದೇ ಮನೆಯವರು ತೀರೋಗೋದು ಅಂದ್ರೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಪಾಪ ಅವರ ಮನಸ್ಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ.
ನಿಜವಾಗ್ಲೂ ಈ ಒಂದು ನ್ಯೂಸ್ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಈಗ ನಮ್ಮ ಲಿವ್ ಮಾರ್ಗನ್ ಅವರು ಈಗ ಇವರಿಗೆ $5,000 ಡೊನೇಟ್ ಕೂಡ ಮಾಡಿದ್ದಾರೆ ಆ್ಯಂಡ್ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ WWE ಅವರು ಕೂಡ ಅಫ್ಕೋರ್ಸ್ ಸಪೋರ್ಟ್ ಮಾಡಿರ್ತಾರೆ. ಬಟ್ ನಿಜವಾಗ್ಲೂ ಇವರು ಈ ಒಂದು ಕಷ್ಟದ ಟೈಮಲ್ಲಿ ಹೊರಗಡೆ ಬರಲಿ ಆದಷ್ಟು ಬೇಗ ಅಂತ ಕೇಳ್ಕೊಳ್ಳೋಣ. ಒಂದು ಫೈರ್ ಆಕ್ಸಿಡೆಂಟ್ ಇಂದ ಒಂದೇ ಫ್ಯಾಮಿಲಿಯ 4 ಜನ ತೀರ್ಕೊಂಡಿದ್ದಾರೆ. ಪಾಪ ಅನಿಸುತ್ತೆ ಗುರು ಈ ತರ ಎಲ್ಲ ಟ್ರಾಜಿಡಿ ನ್ಯೂಸ್ಗಳನ್ನ ಕೇಳಿದ್ರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಏಜ್ ಸ್ಟೈಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಏಜ್ ಸ್ಟೈಲ್ ಅವರು ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗಿದ್ದಾರೆ. ಬಟ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನೆವರ್ ಸೇ ನೆವರ್, ನಾನು ಇನ್ನೂ ಕೂಡ ರಿಟೈರ್ಡ್ ಆಗಿಲ್ಲ, ಮುಂದೊಂದು ದಿನ ವಾಪಸ್ ಬರ್ತೀನಿ ಅಂತ. ಬಟ್ ನಮ್ಮ ಏಜ್ ಸ್ಟೈಲ್ ಅವರ ಬುಕ್ಕಿಂಗ್ ನ ನಾವು ನಿಜವಾಗ್ಲೂ ಕೂಡ WWE ಅಲ್ಲಿ ನೋಡಿದ್ರೆ ಏಜ್ ಸ್ಟೈಲ್ ಅವರಿಗೆ ನಿಜವಾಗ್ಲೂ ಕೂಡ ಕೊಡಬೇಕಾದಂತಹ ಆ ಒಂದು ಬುಕ್ಕಿಂಗ್ ನ ನಮ್ಮ ಟ್ರಿಪಲ್ ಎಚ್ ಅವರು ಕೊಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ 2023ರಿಂದ 2026 ತನಕ ಏಜ್ ಸ್ಟೈಲ್ ಅವರು ಲಿಟ್ರಲಿ ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಗೆದ್ದೇ ಇಲ್ಲ. 2023ರಲ್ಲೂ ಕೂಡ ಒಂದು ಮ್ಯಾಚ್ನು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಗೆದ್ದಿಲ್ಲ. 2024ರಲ್ಲೂ ಕೂಡ ಗೆದ್ದಿಲ್ಲ. 2025ರಲ್ಲೂ ಕೂಡ ಗೆದ್ದಿಲ್ಲ. ಅಂಡ್ ಈಗ 2026ರಲ್ಲಿ ಮೊದಲ ಪ್ರೀಮಿಯಂ ಲೈವ್ ಇವೆಂಟ್ ರಾಯಲ್ ರಂಬಲ್ ಅಲ್ಲಿ ಅವರು ರಿಟೈರ್ಡ್ ಆಗಿದ್ದಾರೆ. ನಿಜವಾಗ್ಲೂ ಎಂತ ಸೂಪರ್ ಸ್ಟಾರ್ ಗುರು ಏಜ್ ಸ್ಟೈಲ್ ಅವರು. ನಮ್ಮ ವಿನ್ಸ್ ಮಿಕ್ಮನ್ ಏಜ್ ಸ್ಟೈಲ್ ನ ಯಾವ ರೀತಿ ಬುಕ್ ಮಾಡಿದ್ರು, ಸ್ಮ್ಯಾಕ್ ಡೌನ್ ನ ಹೀರೋ ಆಗಿದ್ರು ನಮ್ಮ ಸ್ಟೈಲ್ಸ್ ಅವರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಏಜ್ ಸ್ಟೈಲ್ ಅವ್ರನ್ನ ಯಾವ ರೀತಿ ಬುಕ್ ಮಾಡಿದ್ದಾರೆ, ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಪ್ರೀಮಿಯಂ ಲೈವ್ ಇವೆಂಟ್ ಮ್ಯಾಚಸ್ ಗಳಲ್ಲಿ ನಮ್ಮ ಏಜ್ ಸ್ಟೈಲ್ ಅವರಿಗೆ ವಿಕ್ಟರಿ ಸಿಕ್ಕಿಲ್ಲ. ನಿಜವಾಗ್ಲೂ ಅವರಿಗೆ ಎಷ್ಟು ಬೇಜಾರಾಗುತ್ತೆ. ನನಗಂತೂ ನಿಜವಾಗ್ಲೂ ಶಾಕ್ ಆಯ್ತು ಈ ಒಂದು ಸ್ಟಾಟ್ ನ ನೋಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಗ್ಗಿ ಅವರ ಬಗ್ಗೆ. ನಮ್ಮ ಬಿಗ್ಗಿ ಅವರು ಯಾವಾಗ WWE ಗೆ ರಿಟರ್ನ್ ಆಗ್ತಾರೆ, ಅವರಿಗೆ ನೆಕ್ ಇಂಜುರಿ ಆಗಿದೆ, ಅವರ ರಿಕವರಿ ಪ್ರೋಸೆಸ್ ಯಾವ ರೀತಿ ಇದೆ, ಅವರು ಬರ್ತಾರೋ ಇರೋದಿಲ್ವೋ ಅಂತ ತುಂಬಾನೇ ಪ್ರಶ್ನೆ ನಿಮ್ಮನ್ನೆಲ್ಲರನ್ನು ಕೂಡ ಕಾಡ್ತಾ ಇರುತ್ತೆ. ಅಂಡ್ ಈಗ ನಾನು ಅದಕ್ಕೆಲ್ಲ ಉತ್ತರನ ಕೊಡ್ತೀನಿ. ಅಂಡ್ ಈ ಒಂದು ಉತ್ತರನ ನೋಡಿ ನಿಮ್ಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ರೀಸೆಂಟ್ ಆಗಿ ನಮ್ಮ ಬಿಗ್ಗಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇನ್ ರೆಸ್ಲಿಂಗ್ ದೇ ಆಲ್ವೇಸ್ ಸೇ ನೆವರ್ ಬಟ್ ರೈಟ್ ನೌ ಐ ಆಮ್ ರಿಟೈರ್ಡ್ ಅಂಡ್ ದಟ್ ಫಾರ್ ಮೀ ಇಸ್ ಇಟ್. ಐ ಆಮ್ ಫೋಕಸ್ಡ್ ಆನ್ ಅದರ್ ಥಿಂಗ್ಸ್ ರೈಟ್ ನೌ ಅಂತ ನಮ್ಮ ಬಿಗ್ಗಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಹೇಳ್ತಾರೆ ರೆಸ್ಲಿಂಗ್ ಅಲ್ಲಿ ಯಾವಾಗಲೂ ಕೂಡ ಒಂದು ಫೇಮಸ್ ಟರ್ಮ್ ಇದೆ, ನೆವರ್ ಸೇ ನೆವರ್ ಅಂತ. ಬಟ್ ಈಗ ನನ್ನ ವಿಚಾರದಲ್ಲಿ ನಾನು ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗಿದ್ದೀನಿ ಅಂಡ್ ಅದನ್ನ ನಾನೇ ಹೇಳ್ತಾ ಇದ್ದೀನಿ, ನಾನು ಡನ್ ಆಗಿದ್ದೀನಿ. ಅಂಡ್ ಈಗ ನಾನು ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅಂತ ನಮ್ಮ ಬಿಗ್ಗಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಡಾಕ್ಟರ್ಸ್ ಗಳು ಇನ್ನೂ ಕೂಡ ನಮ್ಮ ಬಿಗ್ಗಿ ಅವ್ರನ್ನ ಕ್ಲಿಯರ್ ಮಾಡ್ತಾ ಇಲ್ಲ. ಅಂಡ್ ನಮ್ಮ ಬಿಗ್ಗಿ ಅವ್ರಿಗೂ ಕೂಡ ಫೀಲ್ ಬಂದಿದೆ ನಾನು ಇನ್ನೂ ಕೂಡ ರಿಕವರಿ ಆಗಿಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಬಿಗ್ಗಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಅವರಿಗೆ ಅವರೇ ಅನ್ಕೊಂಡಿದ್ದಾರಂತೆ ನಾನು WWE ಕಂಪನಿಯಿಂದ ರೆಸ್ಲಿಂಗ್ ಇಂದ ನಾನು ರಿಟೈರ್ಡ್ ಆಗಿದ್ದೀನಿ ಅಂತ. ಸೊ ಫ್ಯೂಚರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ? ನಮ್ಮ ಡೇನಿಯಲ್ ಬ್ರೈನ್ ಅವರ ಕೇಸ್ ನ ನೋಡಿದ್ರೆ, ನಮ್ಮ ಎಡ್ಜ್ ಅವರ ಕೇಸ್ ನ ನೋಡಿದ್ರೆ ಅಫ್ಕೋರ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇನ್ನೂ ಕೂಡ ಒಂದು 5-6 ವರ್ಷ ಅಂತೂ ನಮ್ಮ ಬಿಗ್ಗಿ ಅವರು ಇಂದ್ರಿಂಗ್ ಅಲ್ಲಿ ರೆಸ್ಸಲ್ ಮಾಡೋದನ್ನ ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೋಬೇಕಾಗುತ್ತೆ. ಏನೇ ಆಗಲಿ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ನಮ್ಮ ಬಿಗ್ಗಿ ಅವರು ಬರಲಿ, ಒಮ್ಮೆ ನಾವು ನ್ಯೂ ಡೇಯ ರಿಯೂನಿಯನ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.